ಜೈ ಮಂಗಲಂ ಜೈ ನಮಃ. ಯಾಕ್ರಿ ಸೌಂಡ್ ಬರವಾಲ್ತು? ಹಸು ಆಗೈತ್ರಿ. ಏನ್ ನಿದ್ದೆ ಬಂದತಿ ಯಾವ್ದು ಗೊತ್ತಾಗವಲ್ತು ನಮಗೆ. ಒಂದ್ ಸ್ವಲ್ಪ ಜೋರಂಗೆ ನಾಮಸ್ಮರಣೆ ಮಾಡ್ತೀರ? ಜೈ ಮಂಗಲಂ ಜೈ ನಮಃ. ಇದು ಬರೋಬರಿ ಆಗಿಲ್ರಿ. ಆ ಶಿವ ನೀವು ಕೂತ್ ಜಪ ಮಾಡಿದ್ರೆ ನಿತ್ಯ ಕೇಳ್ತಾನತ್ರಿ, ನಿತ್ಯ ಮಾಡಿದ್ರೆ ಕುಣದಾಡಿ ಕೇಳ್ತಾನ. ಅದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಈಗ ಜೋರಾಗಿ ಜೈ ಘೋಷ ಮಾಡ್ಬೇಕು. ಜೈ ಮಂಗಳಂ ಜೈ ನಮಃ. ಹಾ, ಈಗ ಒಂದ್ ಸ್ವಲ್ಪ ಲೆಕ್ಕಕ್ಕೆ ಬತ್ರಿ. ಹರವೋ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮೇವಾವಶಿಷ್ಯತೆ. ಹರ ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾತಸ್ಮರಣೀಯರಾದಂತಹ ಬಸವಾದಿ ಪ್ರಮಥರನ್ನು, ಕ್ಷೇತ್ರಾದಿ ದೇವತೆಯಾದಂಥ ಮಾಣಿಕ್ ಪ್ರಭುವನ್ನು, ಎನ್ನ ಗುರುಗಳಾದಂಥ ಉಭಯ ರಾಜೋಟೇಶ್ವರರನ್ನು ಹಾಗೂ ಎನ್ನ ಆರಾಧ್ಯ ದೈವ ಶ್ರೀ ಜಗದೀಶ್ವರನನ್ನು ಮನದ ಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತಿನ ಸಭೆಯ ನೇತೃತ್ವವನ್ನು ವಹಿಸಿದಂಥ ಪರಮ ಪೂಜ್ಯ ಅಭಿನವ ರಾಜೋಟೇಶ್ವರ ದೇವರಿಗೆ ಶರಣ ಶರಣಾರ್ಥಿಗಳು ಹಾಗೂ ಓಲೆ ಮಠದ ಆನಂದ ದೇವರ ಪೂಜ್ಯದಲ್ಲಿಯೂ ಶರಣ ಶರಣಾರ್ಥಿಗಳು ಹಾಗೂ ಯರ್ನಾಳದ ಶಿವಪ್ರಸಾದ ದೇವರಲ್ಲಿಯೂ ಕೂಡ ಶರಣ ಶರಣಾರ್ಥಿಗಳು ಹಾಗೂ ಈ ಸಭೆಗೆ ಆಗಮಿಸಿದಂಥ ಲಕ್ಷ್ಮಣ ಅವರೇ ಹಾಗೂ ಅವರಿವರೆನ್ನದೇ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಎಲ್ಲರಿಗೂ ಶರಣ ಶರಣಾರ್ಥಿಗಳು ಹಾಗೂ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ತಾಯಂದಿರೇ, ಮಹಾಜನಗಳೇ, ಮುದ್ದು ಮಕ್ಕಳೇ, ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಅದೇನೋ ಹೇಳ್ತಾರಲ್ಲ, ಕೊನೆ ಭಾಷಣಕಾರ ಆಗಬಾರ್ದತ್ರಿ, ಚೊಚ್ಚಲ್ ಮಗ ಆಗಬಾರ್ದು. ಆದ್ರೆ ಎರಡು ನಾವ ಆಗಿದ್ದೀವಿ. ಚೊಚ್ಚಲು ನಾವಾದೀವ್ರೆ, ಆದ್ರೆ ಕೊನೆ ಭಾಷಣಕಾರು ನಾವಾಗಿದ್ದೀವಿ. ಯಾಕಂದ್ರೆ ಇವರೆಲ್ಲ ಹೇಳಿದೆಲ್ಲ ಹೇಳಿ ಮುಗಿಸ್ಬಿಟ್ಟಿರ್ತಾರೆ. ನಮ್ಗೆ ಹೇಳಕ್ ಏನು ಹಿಂದೆ ಉಳಿಸೇ ಇಲ್ರಿ ಅವ್ರ. ಇರ್ಲಿ, ಸಮಯ ಭಾಳ ಆಗಿರೋದ್ರಿಂದ ನಾವೇನು ಭಾಳ ಟೈಮ್ ತಗೊಳಂಗಿಲ್ಲ, ಎಡ್ಡ ತಾಸು. ಅದಕ್ಕೆ ಇವತ್ತಿನ ದಿವಸ ಶ್ರೀ ಮಾಣಿಕ್ ಪ್ರಭುವಿನ ರಥೋತ್ಸವದೊಂದಿಗೆ ಈ ಜಾತ್ರಾ ಕಾರ್ಯಕ್ರಮವನ್ನು ಎಲ್ಲರೂ ಕಮಿಟಿಯವರ ಆದಿಯಾಗಿ ಹಿಡಿದು ಸುತ್ತಮುತ್ತಲಿನ ಗ್ರಾಮದ ಜನರನ್ನು ಹಿಡಿದು ತಾಯಂದಿರನ್ನು ಹಿಡಿದು ಎಲ್ಲರೂ ಸೇರಿ ಆ ಮಾಣಿಕ್ ಪ್ರಭುವಿನ ತೇರನ್ನು ಎಳೆದು ಇವತ್ತಿನ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ಜಾತ್ರೆ ನಡೀತು. ಭಾಳ ಸಂತೋಷ ಆಯಿತು. ನಿಮ್ಗೆ ಇಲ್ಲಿಯವರೆಗೆ ಒಂದು ವಿಷಯವನ್ನು ಹೇಳ್ಕೊಂಡು ಬಂದರು ಅವರು. ಎಲ್ಲ ಪೂಜ್ಯರಾಯಿತು, ಶಾಸಕರಾದರೂ ಕೂಡ ಏನು ಹೇಳಿದ್ರಪ್ಪ ಅಂತಂದ್ರೆ, ಕೃಷಿಕನನ್ನ ಉಳಿಸಿ ಕೃಷಿಯನ್ನ ಉಳಿಸಿ ಅಂತ ಹೇಳಿದರು. ಏನ್ ಹೇಳಿದ್ರಿ? ಕೃಷಿಕನನ್ನ ಉಳಿಸಿ ಕೃಷಿಯನ್ನ ಉಳಿಸಿ ಅಂತ ಹೇಳ್ಕೊತ ಬಂದ್ರು. ಒಂದ್ ಮಾತು ಹೇಳಿಕ್ ಇಷ್ಟಪಡ್ತೀನಿ ನಾ ಇಲ್ಲಿ. ಶರಣನೆಂದರೆ ಕಾಯಕದಿಂದ ದೂರನಲ್ಲ, ಶರಣನೆಂದರೆ ವ್ಯವಹಾರ ಶೂನ್ಯನಲ್ಲ. ಯಾಕೆ ಈ ಮಾತು ಹೇಳಕತ್ತೀನಪ್ಪ ಅಂತಂದ್ರೆ, ಇವತ್ತಿನ ದಿವಸ ಜಾತ್ರೆ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೀರಲ್ಲ, ಆ ಇಬ್ರು ರಾಜೋಟೇಶ್ವರ ಪೂಜ್ಯರು ಕೃಷಿಯನ್ನ ಮಾಡಿ ತಮ್ಮ ಜೀವನವನ್ನು ಸಾರ್ಥಕಪಡಿಸುವ ಮಹಾ ತಪಸ್ವಿಗಳಾಗಿ ಅವರು ನಿಮ್ಮೆಲ್ಲರೂ ಉದ್ಧಾರ ಮಾಡಿದಂತ ಒಂದು ಸಂದರ್ಭ. ನಿಮ್ಗೆಲ್ಲ ಗೊತ್ತಿದ್ದ ವಿಷಯ ಐತಿ, ಅಜ್ಜಗಳಿಗೆಲ್ಲ ಗೊತ್ತೈತ್ರಿ. ಲಿಂಗೈಕ್ಯ ರಾಜೋಟೇಶ್ವರ ಐಗಡಿ ಅವರು
ಕಡಪಟ್ಟಿ ಒಳಗ ಅವರ ಪೂರ್ವಾಶ್ರಮದ ಮಠದಲ್ಲಿ 2 ಎಕರೆ ತೋಟ ಮಾಡಿದ್ರು. ಅದು ಎಂಥ ತೋಟ ಅಂದ್ರೆ ಈ ಯಾವ ಸಾವಯವ ಕೃಷಿಯಿಂದ ಮಾಡಿದಂಥ ತೋಟ. ಅಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಎಷ್ಟು ತರ ಮಾವಿನ ಹಣ್ಣಿನ ಗಿಡ ಅದಾವಲ್ಲ ಅಷ್ಟು ತರ ಮಾವಿನ ಹಣ್ಣು. ಅವರು ಲಾಭಕ್ಕಾಗಿ ಯಾವ ಗಿಡ ಬೆಳೆಸಿದ್ದಿಲ್ರಿ. ಒಂದು ಅಂಜೂರು ಗಿಡ ಇರ್ಬೇಕಂದ್ರೆ ಅದು ನಮ್ಮ ತೋಟದಾಗ ಇರಬೇಕ, ಒಂದು ಗೋಡಂಬಿ ಗಿಡ ಒಂದು ಇರಬೇಕ. ನೀವು ಅಲ್ಲಿ ಯಾರೇ ಬಂದ ಇಂಥ ಗಿಡ ಇಲ್ಲ, ಹಣ್ಣಿನ ಗಿಡ ಇಲ್ಲ ಅಂದ್ರೆ ಬಹುಮಾನ ಕೊಡ್ತಿದ್ರಿ ಅವ್ರಿಗೆ. ಅಂತ ಕೃಷಿ ಮಾಡಿದಾರೆ ಅಪ್ಪಗಳು. ನಮ್ಮ ಕಂಬ್ರಾಜರ್ ಮ್ಯಾಲಿನ ಮ್ಯಾಲೆ ಹೇಳೋರು, ಅಪ್ಪಗಳು ಒಂದು ಕರಿಕೆ ಹುಟ್ಟಿತಂದ್ರ ಆ ಕರಿಕೆ ಬರೇ ಮ್ಯಾಲಿನ ಮೇಲೆ ಕೆತ್ತಿದಿಲ್ರಿ ಅನ್ನ. ಈಗ ನೀವೇನ್ ಮಾಡ್ತೀರಿ, ಕರ್ಕಿ ಕಸ ತೆಗೆಯೋದಂದ್ರೆ ಮ್ಯಾಲ್ ಕುರ್ಪಿ ತಗೊಂಡ್ ಮ್ಯಾಲ ಆಡಿಸ್ತೀರಿ. ಅವ್ರು ಹಂಗೆ ಮಾಡ್ತಿದ್ದಿಲ್ಲಂತ್ರಿ. ಆ ಬೆಲ್ಲದ ಪೆಂಟಿಗತೆ ಅದು ಎಷ್ಟು ಬೇರೆ ಇರ್ತೈತಿ ಅದೆಲ್ಲಾ ಕಡೆ ಅದನ್ನ ಹಟ್ಟಿ ತೆಗದ ಅದನ್ನ ಅಗಿ ತೆಗದ ಮ್ಯಾಲಿಟ್ಟ ಕೆಳಗಿನ ಆ ಕರ್ಕಿ ಬೇರೆ ಎಲ್ಲೈತೆ ಅದನ್ನ ಶೋಧ ಮಾಡಿ ಆ ಬೇರೆ ಸಕಟನ್ನು ತೆಗೆದು ಹೋಗದ ಆಮೇಲೆ ಗಿಡ ಹಚ್ತದ. ಹಂಗ ಮಾಡಿದ್ರ ಅಂತೇಳಿ ಅಂತ ಈಗ ನೋಡಕ್ ಸಿಗಂಗಿಲ್ಲ. ಯಾಕೆ ಕಾಲ ಬದಲಾದಂಗ ಅದಕ್ಕೊಂದು ರೂಪ ಬೇರೆ ಬರ್ತದ. ಇರ್ಲಿ, ಇನ್ನು ಕಂಬ್ರೋಳಿ ಹಾಕೊಳ್ಳೋ ವಿಷಯ ಹೇಳ್ತೀನಿ ನಿಮಗೆ. ಅವರು ಕುದುರೆ ಮೇಲೆ ಸವಾರಿ ಮಾಡ್ತಿದ್ರಿ. ಕುದುರೆ ಮೇಲೆ ಸವಾರಿ ಮಾಡ್ತಿದ್ರು. ಪ್ರತಿನಿತ್ಯ ಹೊಲಕ್ಕೆ ಹೋಗಿ ಕಾಯ್ಕಾವ್ ಮಾಡಿ ಬಂದ ಅವ್ರು ತ್ರಿಕಾಲ ಪೂಜೆ ಒಂದಿನ ಬಿಟ್ಟಿದ್ದಿಲ್ರಿ. ಅವ್ರು ಲಿಂಗೈಕ್ಯ ಆಗೋ ಸನ್ನಿವೇಶದ ಸಹಿತ ತ್ರಿಕಾಲ ಪೂಜೆ ಮಾಡ್ಕೊಂಡಲ್ಲಿ ಅವ್ರ ಐಕ್ಯ ಆದ್ರು. ಹಂಗಿದ್ ಯಾಕೆ ಹೇಳಬೇಕಪ್ಪ ಈ ವಿಷಯದಾಗ ಅಂದ್ರೆ ಅದಕ್ಕಂತ ಹೇಳಿ ಅವರು ಈ ಕೃಷಿಕರನ್ನ ಕಂಡ್ರೆ ಅಷ್ಟೊಂದು ಪ್ರೀತಿ ಪಡ್ತಿದ್ರು. ಕೃಷಿಕರನ್ನ ಕಂಡ್ರೆ ಯಾಕೆ ಅವ್ರಿಗೆ ಅಷ್ಟು ಪ್ರೀತಿ ಅಂದ್ರೆ ಅವ್ರು ಕೃಷಿ ಮೇಲೂ ಅಷ್ಟು ಪ್ರೀತಿ ಇದ್ರು. ಅದಕ್ಕೆ ಇನ್ನು ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಶಾಸಕರು ಹೇಳಿದ್ರು, ಆಹಾರದ ಒಳಗಿನ ದೋಷದಿಂದ ಇವತ್ತಿನ ಕಾಲದೊಳಗ ಈ ಕ್ಯಾನ್ಸರ್ ಅಂತ ಪಿಡುಗು ಬಂದೈತಿ. ಅದನ್ನ ಹೊಡೆದು ಓಡಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ನಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವೆಲ್ಲರೂ ನಾವೊಂದು ಪ್ರತಿಜ್ಞೆ ಮಾಡ್ಬೇಕು. ಇನ್ನು ಮುಂದೆ ನಾವು ಸಾವಯವ ಕೃಷಿನ ಮಾಡ್ಬೇಕು, ಬೇರೆ ಕೃಷಿ ಮಾಡಬಾರ್ದು ಅಂತ ಪ್ರತಿಜ್ಞೆ ಮಾಡ್ಬೇಕಿಲ್ಲ. ಯಾಕಂತಂದ್ರೆ ಲಾಭ ನೋಡ್ಬೇಕು, ಕ್ಷಣಿಕ ಲಾಭ ನೋಡ್ಬೇಡ್ರಿ. ಸಾವಯವ ಕೃಷಿಗೆ ಅವ್ರು ಹೇಳಿದ್ರಲ್ಲ ಒಳ್ಳೆ ಬೆಲೆ ಸಿಗುವಂಗೆ ಮಾಡ್ಬೇಕು, ಮಾಡ್ತೀವಿ ಅಂತ ಹೇಳ್ಯಾರ. ಅಂತ ಶಾಸಕರು ಸಿಕ್ಕಿದ್ ನಮ್ಮೆಲ್ಲರ ಪುಣ್ಯ. ಅದಕ್ಕೆ ಇರ್ಲಿ, ತಾಯಂದಿರಿಗೊಂದು ಮಾತು ಹೇಳ್ತೀನಿ. ನಾವು ಹೆಣ್ಮಕ್ಳು ಅದೀವ್ರಿ, ನಾವು ಮೃದು ಅದೀವಿ, ನಾವೇನ ಕೃಷಿ ಅದು ಮಾಡಂಗಿಲ್ಲ ಅನ್ಕೋಬೇಡ್ರಿ. ಯಾಕಂದ್ರೆ ಒಬ್ಬ ಹೆಣ್ಮಗಳ ಜೀವನ ಕಥೆ ಹೇಳ್ತೀನಿ ನಿಮಗೆ. ಏನಪ್ಪಾ ಅಂತಂದ್ರೆ ಆಕಿ ಸಾಫ್ಟ್ವೇರ್ ಇಂಜಿನಿಯರ್ ಮುಗಿಸಿ ಒಬ್ಬ ದೊಡ್ಡ ಶ್ರೀಮಂತ ಮಣಿತನಕ ಆಕಿ ಲಗ್ನ ಮಾಡಿ ಕೊಡ್ತಾರೆ. ಆಕಿ ಕಲ್ತಿದ್ದು ಸಾಫ್ಟ್ವೇರ್ ಇಂಜಿನಿಯರ್. ಆದ್ರೆ ಮದುವೆ ಮಾಡಿ ಕೊಟ್ಟ ಕೂಡಲೇ ಅಲ್ಲಿ ಗಂಡ ಮನೆಗೆ ಹೋದ್ಮೇಲೆ ಗೊತ್ತಾಕತ್ರಿ ಆಕಿಗೆ ನಾವ ಇಂಜಿನಿಯರಿಂಗ್ ಕೆಲಸ ಮಾಡಕ್ ಕಳ್ಸಂಗಿಲ್ಲ ಅಂತಾರ ಅವ್ರು. ಅವಾಗ ಆಕಿ ಏನ್ ಮಾಡಿರ ಗೊತ್ತನ್ರಿ, ಸೋಲಪ್ಪೋಲಿಲ್ಲ ಆಕಿ. ನೀವು ಹೊರಗೆ ಕಳ್ಸಂಗಿಲ್ಲ ನನ್ನ ಬಿಡ್ರಿ ಅಲ್ಲಕ್ಕೆ. ನಾವ್ದು 10 ಎಕರೆ ಜಮೀನ್ ಇತ್ರಿ ಆಕಿ ಗಂಡಂದು. ಆ 10 ಎಕರೆ ಜಮೀನ್ ಒಳಗ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಮತ್ತೆ ಇನ್ನೂ ಅನೇಕ ಸಾವಯವ ಕೃಷಿ ಎಲ್ಲವನ್ನು ಮಾಡಿ ಆ 10 ಎಕರೆ 50 ಎಕರೆ ಒಳಗೆ ಬೆಳೆಸಿಡ್ರಿ. ಬೆಳೆಸೋದಷ್ಟೇ ಅಲ್ಲ, ಅದು 1 ಲಕ್ಷ ಬರುವ ಜಾಗದೊಳಗ 20 ಲಕ್ಷ 30 ಲಕ್ಷ ಲಾಭ ಬರುವಂಗ ಆಕಿ ಬೆಳೆದು ತೋರ್ಸಿಡ್ರಿ. ಅದಕ್ಕೆ ಟ್ಯಾಲೆಂಟ್ ಅನ್ನೋದು ಬರೇ ಗಂಡ್ಮಕ್ಳಿಗೆ ಅಷ್ಟೇ ತಿಳ್ಕೊಬೇಡ್ರಿ, ನಿಮ್ಮಲ್ಲಿ ಐತಿ. ನೀವು ಕೂಡ ಕೃಷಿಯೊಳಗ ಭಾಗವಹಿಸ್ರಿ. ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು, ನಾ ಭಾಳ ಶಾಲೆ ಕಲ್ತನಿ, ನಾ ಗುದ್ಲಿ ಹಿಡಿಬಾರ್ದು, ಸನಿಕಿ ಹಿಡಿಬಾರ್ದು ಅನ್ಕೋಬೇಡ್ರಿ. ನಾವು ಏನು ಅದೇನಂತಾರಲ್ಲ, ಏನು ಮಾಡಿದ್ರು ಸಹಿತ ನಾವು ಬಂಗಾರದಿಂದ ಬದುಕಬಹುದು. ಇವತ್ತಿನ ದಿವಸ ಒಂದು ಗುಂಜಿ ಬಂಗಾರ ಹಾಕೋಲಾರ್ದೆ ನಾವು ಬದುಕಬಹುದು, ಜೀವನ ಮಾಡಬಹುದು. ಆದ್ರೆ ಹಣ್ಣಿಲ್ದ ಬದುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ನಾವು ಅನ್ನವನ್ನ ಹುಟ್ಟಿಸುವಂತ ಪ್ರಯತ್ನದೊಳಗೆ ಇರ್ಬೇಕೇ ಹೊರತು ನಾವು ಅದನ್ನ ನಾವು ಹಂಗದೀವಿ ಹಿಂಗದೀವಿ ನಾಯಕ ಕೈಯಾಗ ಗುದ್ಲಿ ಹಿಡೀಲಿ ಕುರ್ಪಿ ಹಿಡೀಲಿ ಅನ್ಕೋಬೇಡ್ರಿ. ಎಲ್ಲರೂ ಕೂಡ ನಾವು ಶ್ರಮ ವಹಿಸಿ ಏನ್ರಿಪ್ಪ ಇಲ್ಲಿ ಬರೋಣ ನೀವ್ರಿಗೆ ಒಕ್ಕಲ್ತನ ಮಾಡೋದ ಹೇಳ್ತೀರಿ ಅನ್ಬೇಡ್ರಿ. ಅದ ಮುಂದೆ ನಮ್ಮ ದಂಡಿಗೆ ಅನ್ಸೋದ್ರಿ. ಅದಕ್ಕೆ ಈ ರೀತಿಯಾಗಿ ಸಮಯನೂ ಭಾಳ ಆಗಿರೋದ್ರಿಂದ ಅದಕ್ಕೆ ಹೇಳಿದ್ವಿ ನಮ್ದು 2 ತಾಸು ಯಾಕೆ ಬತ್ರಿ. ಅದಕ್ಕೆ ನಿಮಗಿನ್ನ ಇಷ್ಟೋ ತನಕ ಎಲ್ಲರೂ ಭಾಳ ಸುಂದರವಾಗಿ ಅಚ್ಚುಕಟ್ಟಾಗಿ ಮಾತಾಡಿದ್ರು. ನಿಮ್ಗೊಂದು ಮಾತು ಹೇಳ್ಬೇಕಂದ್ರೆ, ನಾವು ಶಿವಯೋಗ ಮಂದಿರಕ್ಕೆ ನಮ್ಮ ಮರಿದೇವ್ರಿಗೆ ಭೇಟಿ ಹಾಕಿ ಹೋಗಿದ್ದೀವ್ರಿ. ಅವಾಗ
ಒಬ್ಬ ಒಟುವಿನ ಭೇಟಿ ಆಗ್ಬೇಕಾರ ಅಲ್ಲಿ ಆಫೀಸ್ನಾಗ ಹೋಗಿ ಪರ್ಮಿಷನ್ ತಗೊಂಡ್ ಬರ್ಬೇಕ್ರಿ. ಆಮೇಲೆ ಹೋಗಿ ಅವ್ರನ್ನ ಕರ್ಯಾಕ್ ಹೋಗಿ ಕಳಿಸ್ತಿದ್ರಿ. ಅವ್ರು ಬರೋದನ್ನ ನಾವು ಕಾಯಬೇಕು. ಆಮೇಲೆ ನಮ್ಮ ಮರಿದವ್ರಿಗೆ ಭೇಟಿ ಮಾಡಿಸ್ತಿದ್ರು. ಅದು 2 ಮಾತು ಅಟ್ಟ ಮಾತಾಡೋದ್ರಿ, ಹೆಚ್ಚು ಮಾತಾಡಂಗಿಲ್ಲ. ಇಂಥ ಪರಿಸ್ಥಿತಿಗಳನ್ನ ಅವ್ರಿಗೆ ಭೇಟಿ ಬರ್ತಿದ್ದೀವಿ. ಇವತ್ತಿನ ದಿವಸ ನೀವು ತ್ರಿಮೂರ್ತಿಗಳನ್ನ ನೋಡಾಕತ್ತೀರಿ, ಇದಕ್ಕೆ ಸಂತೋಷ ಪಡ್ರಿ. ಇದ ವೇದಿಕೆ ಮೇಲೆ ಶಿವಯೋಗ ಮಂದಿರದೊಳಗೆ ಕಲ್ತು ಬಂದಂತ ಆ ತ್ರಿಮೂರ್ತಿಗಳನ್ನ ನೀವು ದರ್ಶನ ಮಾಡಾಕತ್ತೀರಿ. ಅವ್ರ ಜೋಡಿ ಇಷ್ಟೊತ್ತ ಅವ್ರು ನಮ್ಗೆ ಮಾತಾಡಿಲ್ರಿ. ಯಾವಾಗೂ ಇಷ್ಟೊತ್ತ ತನಕ ನಿಮ್ಮ ಮುಂದೆ ಮಾತಾಡ್ಯಾರಂದ್ರ ಅದು ನಿಮ್ಮ ಭಾಗ್ಯ, ನಮ್ಮ ಭಾಗ್ಯ ಅಂತ ಹೇಳಬಹುದು. ಅದಕ್ಕೆ ಇಲ್ಲಿಯವರೆಗೆ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ಬೇಕಪ್ಪ ಅಂತಂದ್ರ, ತಾಯಂದ್ರಿಗೆಲ್ಲ ಗೊತ್ತೈತ್ರಿ, ಒಂದು ರೊಟ್ಟಿ ಮಾಡ್ಬೇಕಾರೆ ಎಷ್ಟು ಕೆಲಸ ಇರ್ತೈತ್ರಿ, ಇರ್ತೈತ್ರಿ. ಮೊದಲು ಜ್ವಾಳ ತಯಾರು ಮಾಡೋದು ಬಿಡ್ರಿ, ಅವ್ರು ಮಾಡ್ತಾರೆ ಅಜ್ಜಗಳು. ನೀವೇನ್ ಮಾಡ್ಬೇಕ್ರಿ, ಜ್ವಾಳ ತರ್ತೀರಿ, ಸ್ವಚ್ಛ ಮಾಡ್ತೀರಿ, ಬೀಸ್ಕೊಂಬರ್ತೀರಿ, ಆಮೇಲೆ ಅದನ್ನ ಚಾನಗಿಗೆ ಹಾಕಿ ಶೋಧಿಸ್ತೀರಿ, ಆಮೇಲೆ ಜಿಗುಟ್ ಹಾಕಿ, ಆಮೇಲೆ ಹಿಟ್ಟು ನಾದಿ ರೊಟ್ಟಿ ಬಡಿತೀರಿ. ತಿನ್ನಾಕ ಬರತ್ತೇನ್ರಿ ಅದು ಇಲ್ಲ. ಮುಂದೆ ಏನ್ ಮಾಡ್ಬೇಕ್ರಿ, ಅದನ್ನ ತೆವ್ಯಾಗ ಹಾಕಿ ಕೆಳಗೆ ಉರಿ ಹಚ್ಚ್ರಿ. ಮತ್ತೆ ಯಾರೋ ಹೆಣ್ಮಗಳ ಪುಸ್ತಕ ನೋಡಿ ಅಡಿಗೆ ಮಾಡಾಕತ್ತೇವತ್ರಿ. ಒಂದ ಇದ್ರಾಗ ಕುಕ್ಕರ್ ಒಳಗ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರ್ ಇಡ್ರಿ ಅಂತ ಹೇಳಿದ್ರತ್ತ. ಆ ಕೆಳಗ ಸ್ಟೋ ಹಚ್ಚೋದು ಹೇಳಿದ್ದಿಲ್ಲ ಅಕ್ಕಿಗೆ, ಅದು ಗೊತ್ತಿದ್ದಿಲ್ಲ. ಅವಾಗ ಮುಂದೆ ಅಕ್ಕಿ ಅದ್ ಮಾಡಿ ಬರ್ಷನ್ ಮೇಲೆ ಇಟ್ಲು. 15 ನಿಮಿಷ ಆದ್ಮೇಲೆ ಅನ್ನ ಹಾಕತ್ತೆ ಅಂತ ಹೇಳಿದ್ರು ಅವರು. 15 ನಿಮಿಷ ಆದ್ಮೇಲೆ ಕುಕ್ಕರ್ ತಗೊಂಡ್ ನೋಡ್ತಾಳ, ಆ ಗ್ಲಾಸ್ನಾಗ ನೀರ ಇದ್ದಂಗ ಅದಾವ, ಆ ಗ್ಲಾಸ್ನಾಗ ಅಕ್ಕಿನೂ ಇದ್ದಂಗ ಐತಿ. ಆಕಿ ಏನ್ ಮಾಡಿದ್ಲು ಮಗಳಂದ್ರ, ಆ ಗ್ಲಾಸ್ನಾಗ ನೀರ್ ಸುರಿವಿತಿಲ್ರಿ, ಅದ್ರಾಗ 4 ಗ್ಲಾಸ್ ಐತಿರ್ಲ ಆಕಿ. ಅದಕ್ಕೆ ಹಂಗ ಮಾಡಕ್ ಹೋಗ್ಬೇಡ್ರಿ. ಅದಕ್ಕೆ ಇಲ್ಲ ಏನಕತಿ, ಮುಂದ್ ರೊಟ್ಟಿ ತೆಳಗ್ ಉರಿ ಹಚ್ತೀರಿ, ಮ್ಯಾಲ ತೆವ್ಯಾಗ ರೊಟ್ಟಿ ಹಾಕ್ತಿರಿ, ಬೇಯಿಸ್ತೀರಿ. ಅವಾಗ ಏನಾಕತ್ರಿ, ರೊಟ್ಟಿ ತಿನ್ನಾಕ ಬರ್ತೈತಿ. ಒಂದು ರೊಟ್ಟಿ ತಿನ್ಬೇಕಾದ್ರೆ ಇಟ್ಟು ಕೆಲಸ ಐತಿ ಅಂದ ಮೇಲೆ ಇಷ್ಟು ದೊಡ್ಡ ಜಾತ್ರೆ ನಮ್ಮ ಕಮಿಟಿ ಅವರು ಎಷ್ಟು ಮಾಡ್ಯಾರ ಅಂದ್ರೆ ಎಷ್ಟು ಶ್ರಮ ವಹಿಸಿರ್ಬೇಕು ಲೆಕ್ಕ ಹಾಕ್ರಿ ನೀವು. ಅವ್ರಿಗೆಲ್ಲರೂ ಒಂದು ಜೋರಾದ ಚಪ್ಪಾಳೆಯಿಂದ ನಮ್ಮ ಕಮಿಟಿ ಸದಸ್ಯರ ಬಹಳ ಶ್ರೇಷ್ಠವಾದಂಥ ವ್ಯಕ್ತಿಗಳು ಅದಾರ. ಯಾಕಂದ್ರೆ ನಮ್ಮನ್ನ ಕಂಡ್ರೆ ಅವ್ರಿಗೆ ಬಹಳ ಇಷ್ಟ. ಅವರು ಕೂಡ ನಮ್ಮ ಮೇಲೆ ಗೌರವ ತೋರಿಸ್ತಾರ. ನಮ್ಮನ್ನ ಕೇಳೇ ಒಂದು ಕೆಲವೊಂದು ಕೆಲಸಗಳನ್ನ ಮಾಡ್ತಾರ. ನಮ್ಮ ಮರಿದೇವ್ರನ್ನ ಮುಂದೆ ಇಟ್ಕೊಂಡ ಇಂಥ ದೊಡ್ಡ ಜಾತ್ರೆ ಅಷ್ಟೇ ಅಲ್ದ, ಈ ಸಲ ನಮ್ಮ ದೇವ್ರ ಅಂದ್ರು, ನೋಡ್ರಿಪ್ಪ ನೀವು ಈ ಸಲ ಕೃಷಿ ಮೇಳ ಮಾಡ್ಬೇಕಂತ ಅನ್ಸೈತಿ ಅಂತಂದ್ರು. ಅವ್ರ ಬಾಯಾಗ ಬಂದದ ಒಂದ ತಡಾರೆ. ಅವ್ರೆಲ್ಲಾರು ಟಂಕ ಕಟ್ಟಿ ನಿಂತ ಇವತ್ತು ಆ ಕೃಷಿ ಮೇಳನೂ ಮಾಡಿ ತೋರಿಸಿದ್ರು ನಿಮ್ಮೆಲ್ಲರ ಮುಂದೆ. ಈ ಜಾತ್ರೆನೂ ಬೃಹತ್ತಾಗಿ ಮಾಡ್ಕೊಂಡು ಬಂದಾರ. ಅದಕ್ಕೆ ಅವರೆಲ್ಲರಿಗೂ ಕೂಡ ಆ ಮಾಣಿಕ್ ಪ್ರಭು ಮತ್ತು ಉಭಯ ರಾಜೋಟೇಶ್ವರರು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನೆರಡು ಅದು ಹೇಳಿ ಇಲ್ಲಿಗೆ ನನ್ನೆರಡು ವಾಕ್ ಪುಷ್ಪಗಳನ್ನ ಆ ಮಾಣಿಕ್ ಪ್ರಭುಗೆ ಅರ್ಪಿಸ್ತಾ ಇದ್ದೇನೆ. ಜೈ ಮಂಗಲಂ, ಜೈ ನಮಃ.